ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಸ್ಟ್ರಾಬೆರಿ ಪಿಕ್ಕಿಂಗ್ಗೆ ಬಂದಿದ್ದೀನಿ. ಇದು ಇಸು ಫ್ರೂಟ್ ಪಾರ್ಕ್ ಅಂತ ಮಿಶಿಮಾಲಿರೋದು. ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಸುಮಾರು ₹1350 ಯಾರು ಎಷ್ಟು ಬೇಕಾದ್ರೂ ಸ್ಟ್ರಾಬೆರೀಸ್ನ ತಿನ್ಬೋದು ಮತ್ತು ಟೈಮ್ ಲಿಮಿಟ್ಸ್ ಕೂಡ ಇರೋದಿಲ್ಲ. ಇಲ್ಲಿ ಸ್ಟ್ರಾಬೆರೀಸ್ನ ಹೇಗೆ ಕಟ್ ಮಾಡಬೇಕು, ಯಾವ್ಯಾವ ಸೈಡಲ್ಲಿ ಯಾವ್ಯಾವ ಥರ ಸ್ಟ್ರಾಬೆರೀಸ್ ಇರುತ್ತೆ ಮತ್ತು ನಾವು ಅಲ್ಲಿ ಫಾಲೋ ಮಾಡಬೇಕಾಗಿರೋ ರೂಲ್ಸ್ ಇದನ್ನೆಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮತ್ತು ಸ್ಟ್ರಾಬೆರಿನ ಹಾಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಬೌಲ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಸಹ ಹಾಕ್ಕೋಬೋದು. ಕಂಡೆನ್ಸ್ಡ್ ಮಿಲ್ಕ್ ಏನಕ್ಕೆ ಅಂತಂದರೆ, ಇನ್ ಕೇಸ್ ಯಾವುದಾದ್ರೂ ಓಲ್ಡ್ ಸ್ಟ್ರಾಬೆರೀಸ್ ಇದ್ದರೆ ಆ ಟೇಸ್ಟ್ನ ಮ್ಯಾಚ್ ಮಾಡೋದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಜೊತೆ ತಿಂದರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಮತ್ತು ಜಪಾನಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಸ್ಟ್ರಾಬೆರಿ ಕಾಂಬಿನೇಷನ್ ತುಂಬ ಡೆಸರ್ಟ್ಸ್ ಫೇಮಸ್ಸೇ ಇದೆ, ಸೊ ಅದಕ್ಕಾಗಿ ಕೊಡ್ತಾರೆ. ಜೊತೆಗೆ ಈ ಸ್ಟ್ರಾಬೆರಿ ಫಾರ್ಮ್ ಬಂದು ತುಂಬ ಅಂದರೆ ತುಂಬಾ ದೊಡ್ಡದಾಗಿತ್ತು. ಎಲ್ಲೂ ನಿಮಗೆ ಕ್ರೌಡೆಡ್ ಅನಿಸಲ್ಲ. ನೀವು ಫ್ರೀಯಾಗಿ ಆರಾಮಾಗಿ ಯಾವ ಕಡೆ ಬೇಕಾದರೂ ಹೋಗಿ ಸ್ಟ್ರಾಬೆರೀಸ್ನ ತಿಂದು ಎಂಜಾಯ್ ಮಾಡ್ಬೋದು. ಜಪಾನಲ್ಲಿ ಸ್ಟ್ರಾಬೆರಿ ಸೀಸನ್ ಬಂದು ಡಿಸೆಂಬರಿಂದ ಮೇವರೆಗೂ ಇರುತ್ತೆ. ತುಂಬ ಸ್ವೀಟ್ ಇರೋ ಸ್ಟ್ರಾಬೆರೀಸು ಜಾನ್ವರಿಯಿಂದ ಮಾರ್ಚ್ವರೆಗೂ ಸಿಗುತ್ತೆ. ಸೊ ಎಲ್ಲರೂ ಈ ಸೀಸನ್ಗೆ ಸ್ಟ್ರಾಬೆರಿ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಇವನ್ ಮಕ್ಕಳು ಸಹ ಎಷ್ಟು ಚೆನ್ನಾಗಿ ಅವರವರೇ ಸ್ಟ್ರಾಬೆರಿನ ಕಿತ್ತು ತಿಂದು ಎಂಜಾಯ್ ಮಾಡ್ತಾಯಿದ್ರು. ಜಪಾನಲ್ಲಿ ಸ್ಟ್ರಾಬೆರಿ ಅನ್ನೋದು ವಿಂಟರಲ್ಲಿ ಒಂದು ಸೀಸನಲ್ ಎಕ್ಸ್ಪೀರಿಯೆನ್ಸು. ಗ್ರೀನ್ ಹೌಸಲ್ಲಿ ಬೆಳೆಯೋ ಈ ಸ್ಟ್ರಾಬೆರೀಸ್ನ ತಿನ್ನೋದು ತುಂಬಾ ಖುಷಿ ಕೊಡುತ್ತೆ. ಹೊರಗಡೆ ಎಷ್ಟೇ ಚಳಿ ಇದ್ದರೂ ಸಹ ಒಳಗಡೆ ಅಷ್ಟು ಚಳಿ ಆಗೋದಿಲ್ಲ. ಆರಾಮಾಗಿ ನೀವು ಸ್ಟ್ರಾಬೆರೀಸ್ನ ತಿನ್ಬೋದು. ವಿಂಟರಲ್ಲಿ ಆರೆಂಜ್ ಪಿಕ್ಕಿಂಗ್, ಬ್ಲೂಬೆರಿ ಪಿಕ್ಕಿಂಗ್, ಆ್ಯಪಲ್ ಪಿಕ್ಕಿಂಗ್ ಇನ್ನೂ ಬೇಜಾನಿರುತ್ತೆ. ನಿಮಗೆ ಈ ಥರ ಇನ್ನಷ್ಟು ವೀಡಿಯೋಗಳು ಬೇಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.